ಯಾರಾದರೂ ಸ್ವಂತ ತಾಯಿ ಮಕ್ಕಳಿಗೆ ಈ ರೀತಿ ಮಾಡ್ತಾರಾ, ಇದರಲ್ಲೇನೋ ಸತ್ಯ ಇದೆ ಅಂತ ಹೇಳಿ ಯೋಚನೆನ ಮಾಡಿ ಮೊದಲು ಶಾಪ ವಿಮೋಚನೆಯನ್ನ ಮಾಡ್ತಾರೆ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಮನೆಗಳಲ್ಲಿ ಆದಷ್ಟು ಮುಸ್ಸಂಜೆ ಹೊತ್ತಲ್ಲಿ ಹಾಗೆ ಬೆಳಗಿನ ಸಮಯದಲ್ಲಿ ಒಳ್ಳೆಯದನ್ನೇ ಮಾತಾಡಬೇಕು. ನಾವೇನು ಮಾತಾಡ್ತೀವೋ ಅದೆಲ್ಲವೂ ಕೂಡ ಸತ್ಯ ಆಗುತ್ತೆ. ಒಳ್ಳೇದು ಮಾತಾಡಿದ್ರೆ ಒಳ್ಳೇದಾಗುತ್ತೆ, ಕೆಟ್ಟದ್ದು ಮಾತಾಡಿದ್ರೆ ಕೆಟ್ಟದ್ದೇ ಆಗುತ್ತೆ. ಯಾಕೆ ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ. ನಿಮ್ಮ ಮನೆಗಳಲ್ಲಿ ಅಥವಾ ಯಾರದೇ ಮನೆಗಳಲ್ಲಿ ಹಿರಿಯರಾದವರು ಈ ಮಾತನ್ನ ಹೇಳ್ತಾನೆ ಇರ್ತಾರೆ. ಮುಸ್ಸಂಜೆ ಹೊತ್ತಾಯಿತು, ತಲೆ ಬಾಚಬಾರ್ದು, ನಿದ್ದೆ ಮಾಡಬಾರ್ದು, ಒಳ್ಳೆಯದನ್ನೇ ಮಾತಾಡಬೇಕು, ಕಣ್ಣೀರು ಹಾಕಬಾರ್ದು, ಆ ಸಮಯದಲ್ಲಿ ಜಗಳನ ಮಾಡಬಾರ್ದು. ಯಾಕಂತ ಅಂದರೆ ಅಶ್ವಿನಿ ದೇವತೆಗಳ ಸಂಚಾರ ಆಗ್ತಿರುತ್ತೆ. ನಾವು ಏನು ಹೇಳ್ತೀವೋ ಅದೆಲ್ಲವೂ ಕೂಡ ಆಗ್ಬಿಡುತ್ತೆ. ಯಾಕಂದರೆ ಅಶ್ವಿನಿ ದೇವತೆಗಳು ಅಸ್ತು ಅಸ್ತು ಅಂತ ಹೇಳಿ ಮುಂದೆ ಹೋಗ್ತಿರ್ತಾರೆ. ಆ ಕಾರಣಕ್ಕೆ ಒಳ್ಳೇದು ಮಾತಾಡಿ, ಜಗಳ ಮಾಡಬೇಡಿ, ಬೇರೆಯವ್ರನ್ನ ನಿಂದನೆ ಮಾಡಬೇಡಿ ಅಂತೆಲ್ಲ ಹೇಳ್ತಿರ್ತಾರಲ್ವಾ, ಅದನ್ನು ನೀವೆಲ್ಲರೂ ಕೂಡ ಕೇಳಿಸ್ಕೊಂಡಿರ್ತೀರ ಅಂತ ಅಂದ್ಕೊಂಡಿರ್ತೀನಿ. ಹಾಗಾದರೆ ಈ ಅಶ್ವಿನಿ ದೇವತೆಗಳು ಯಾರು ಅಂತ ತಿಳ್ಕೊಳ್ಳೋಣ. ಸೂರ್ಯದೇವ ಮತ್ತು ಅವರ ಪತ್ನಿ ಸನ್ಯಾ ಅವರ ಅವಳಿ ಪುತ್ರರು ಈ ಅಶ್ವಿನಿ ದೇವತೆಗಳು. ಇವರು ನೋಡೋದಕ್ಕೆ ಮಾನವರ ಹಾಗೆ ಇರ್ತಾರೆ, ಆದರೆ ಅಶ್ವದ ಮುಖ ಅಂದರೆ ಕುದುರೆ ಮುಖನ ಹೊಂದಿರ್ತಾರೆ. ಯಾಕೆ ಇವ್ರಿಗೆ ಕುದುರೆ ಮುಖ ಬಂತು ಅಂತ ತಿಳ್ಕೊಳ್ಳೋದಾದರೆ, ಬ್ರಹ್ಮನ ಮಾನಸ ಪುತ್ರರಲ್ಲಿ ಮರೀಚಿಯು ಒಬ್ಬರು. ಇವರ ಜ್ಯೇಷ್ಠ ಪುತ್ರನೇ ಕಶ್ಯಪ ಅವರ ಹೆಂಡತಿ ಅದಿತಿಗೆ, ಇವರು ಕಶ್ಯಪ ಮತ್ತು ಅದಿತಿಗೆ ಜನಿಸಿದ ಮಗನೇ ಸೂರ್ಯದೇವ. ಸೂರ್ಯನಿಗೆ ಸನ್ಯಾ ಎಂಬ ಪತ್ನಿ ಇರ್ತಾರೆ. ಅವ್ರಿಗೆ 3 ಜನ ಮಕ್ಕಳಿರ್ತಾರೆ, ಯಮುನಾ, ಯಮ ಮತ್ತು ವ್ಯವಸ್ಥಾಮಾನ್ ಅಂತ ಹೇಳಿ. ಸ್ವಲ್ಪ ದಿನಗಳಾದ ಮೇಲೆ ಸನ್ಯಾ ಒಂದು ನಿರ್ಧಾರನ ಮಾಡ್ತಾಳೆ, ಸೂರ್ಯದೇವನ ಬಿಟ್ಟು ಹೋಗಬೇಕು ಅಂತ ಹೇಳಿ. ಯಾಕೆ ಅಂತ ಅಂದರೆ ಸೂರ್ಯದೇವನ ಶಾಖನ ಅವಳಿಗೆ ಸಹಿಸೋಕ್ಕಾಗ್ತಿರಲ್ಲ. ಏನಾದರೂ ಮಾಡಿ ಸೂರ್ಯದೇವನ ಬಿಟ್ಟು ಹೋಗಬೇಕು ಅಂತ ಹೇಳಿ ಒಂದು ನೆರಳನ್ನು ಸೃಷ್ಟಿ ಮಾಡ್ತಾಳೆ. ಆ ನೆರಳಿಗೆ ಒಂದು ಜೀವನ ತುಂಬಿ ತನ್ನ ಹಾಗೆ ಕಾಣೋ ರೀತಿ ಒಂದು ಸ್ತ್ರೀನ ರೂಪಿಸಿ, ಆ ರೂಪಿಸಿರುವಂಥ ಸ್ತ್ರೀಗೆ ಹೇಳ್ತಾಳೆ, ನನ್ನ ಹಾಗೆಯೇ ನೀನು ಸೂರ್ಯದೇವನ ಜೊತೆ ಇದ್ದು ಸಂಸಾರನ ಮಾಡಬೇಕು ಅಂತ ಹೇಳಿ, ನಾನಲ್ಲ ಅನ್ನೋದು ಸೂರ್ಯದೇವನಿಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು ಅಂತ ತಿಳಿಸಿ ಅರಣ್ಯ ಪ್ರದೇಶಕ್ಕೆ ಅವಳು ಹೊರಟೋಗ್ತಾಳೆ. ಆಮೇಲೆ ಈ ಸೃಷ್ಟಿ ಮಾಡಿರುವಂತಹ ಸ್ತ್ರೀ ಅಂದರೆ ಛಾಯಾದೇವಿ ಸೂರ್ಯದೇವನ ಜೊತೆ ಸಂಸಾರನ ಮಾಡ್ತಿರ್ತಾಳೆ. ಛಾಯಾದೇವಿಗೂ ಕೂಡ ಒಂದು 3 ಜನ ಮಕ್ಕಳಾಗ್ತಾರೆ. ಹೀಗೆ ಆ ಮಕ್ಕಳೆಲ್ಲ ಬೆಳೆದು ದೊಡ್ಡವರಾದಾಗ ಛಾಯಾದೇವಿ ಏನು ಮಾಡ್ತಾಳೆ ಅಂತ ಅಂದರೆ ತನ್ನ ಮಕ್ಕಳನ್ನೇ ಒಂದು ರೀತಿ ನೋಡ್ಕೊಳ್ತಿರ್ತಾಳೆ, ಸನ್ಯಾ ಮಕ್ಕಳನ್ನೇ ಒಂದು ರೀತಿ ನೋಡ್ಕೊಳ್ತಿರ್ತಾಳೆ. ಇದನ್ನೆಲ್ಲ ನೋಡ್ತಿದ್ದಂತಹ ಯಮದೇವ ಒಂದ್ಸಲ ಛಾಯಾದೇವಿಗೆ ಎಡಗಾಲಿಂದ ಒದಿತಾರೆ. ಒದ್ದ ತಕ್ಷಣ ಛಾಯೆ ಹೇಳ್ತಾರೆ, ನಿನ್ನ ಕಾಲ್ಗೆ ಹುಳ ಬೀಳಲಿ ಅಂತ ಹೇಳಿ ಶಾಪನ ಕೊಟ್ಬಿಡ್ತಾರೆ. ಅದಾದಮೇಲೆ ಯಮದೇವನ ಕಾಲಿಗೆ ಹುಳ ಬಿದ್ದು ತುಂಬ ಯಾತನೆನ ಪಡ್ತಿರ್ತಾರೆ. ಇದನ್ನೆಲ್ಲ ನೋಡಿದಂತಹ ಸೂರ್ಯದೇವನಿಗೆ ಅನಿಸುತ್ತೆ, ಯಾರಾದರೂ ಸ್ವಂತ ತಾಯಿ ಮಕ್ಕಳಿಗೆ ಈ ರೀತಿ ಮಾಡ್ತಾರಾ, ಇದರಲ್ಲೇನೋ ಸತ್ಯ ಇದೆ ಅಂತ ಹೇಳಿ ಯೋಚನೆನ ಮಾಡಿ ಮೊದಲು ಶಾಪ ವಿಮೋಚನೆಯನ್ನು ಮಾಡ್ತಾರೆ. ಯಮದೇವನಿಗೆ ಇದ್ದಂತಹ ಶಾಪ ವಿಮೋಚನೆಯನ್ನು ಮಾಡಿ ನಂತರ ಛಾಯೆನ ಕರೆದು ಸತ್ಯಾಂಶನ ಕೇಳಿದಾಗ ಛಾಯೆ ಎಲ್ಲವನ್ನು ಕೂಡ ಹೇಳಿದಾಗ ಇರುವಂಥ ಸತ್ಯಾಂಶನ ನಂತರ ಸೂರ್ಯದೇವ ಏನು ಮಾಡ್ತಾರೆ, ಈ ಸನ್ಯಾನ ಹುಡ್ಕೊಂಡು ಅರಣ್ಯ ಪ್ರದೇಶಕ್ಕೆ ಹೋಗ್ತಾರೆ. ಅಲ್ಲಿ ಹೋದಾಗ ಹಿಮಾಲಯದ ಕಾಡಲ್ಲಿ ಕುದುರೆ ರೂಪದಲ್ಲಿ ತನ್ನ ಪತ್ನಿನ ಗುರುತಿಸ್ತಾರೆ. ಅಂದರೆ ಸಾನ್ಯ ಕುದುರೆ ರೂಪದಲ್ಲಿ ಇರ್ತಾರೆ, ಸೂರ್ಯದೇವನು ಕೂಡ ಕುದುರೆ ರೂಪನ ಪಡ್ಕೊಳ್ತಾರೆ. ಆಗ ಜನಿಸಿದಂತಹ ಮಕ್ಕಳೇ ಈ ಅಶ್ವಿನಿ ದೇವತೆಗಳು. ಈ ಅಶ್ವಿನಿ ದೇವತೆಗಳು ಸಂಚಾರ ಮಾಡುವಂತಹ ಸಮಯ ಸೂರ್ಯೋದಯಕ್ಕೂ ಮುಂಚೆ 24 ನಿಮಿಷ ಇದೆ ಅನ್ನೋ ಹಾಗೆ ಮುಸ್ಸಂಜೆ ಹೊತ್ತಲ್ಲಿ ಸೂರ್ಯಾಸ್ತಕ್ಕೂ ಮುಂಚೆ ಅಂದರೆ 24 ನಿಮಿಷಗಳಿಗೂ ಮುಂಚೆನೇ ಈ ಅಶ್ವಿನಿ ದೇವತೆಗಳು ಚಿನ್ನದ ರಥದ ಮೇಲೆ ಸಂಚಾರನ ಮಾಡ್ತಿರ್ತಾರಂತೆ. ಇವರು ಸಂಚಾರ ಮಾಡುವಾಗ ಯಾರು ಏನೇ ಮಾತಾಡಲಿ ಎಲ್ಲದಕ್ಕೂ ಕೂಡ ಅಸ್ತು ಅಸ್ತು ಅಂತ ಹೇಳ್ತಾರಂತೆ. ಅಷ್ಟು ಮಾತ್ರ ಅಲ್ಲ, ಪುರುಷರೆಲ್ಲರಿಗೂ ಈ ಅಶ್ವಿನಿ ದೇವತೆಗಳು ಸಂಪತ್ತನ್ನು ಕರುಣಿಸ್ತಾರಂತೆ. ಜೊತೆಗೆ ಯಾರಿಗೆಲ್ಲ ಆರೋಗ್ಯ ಸಮಸ್ಯೆ ಇರುತ್ತೋ ಅಂಥವ್ರಿಗೆಲ್ಲರಿಗೂ ಕೂಡ ಆರೋಗ್ಯ ಭಾಗ್ಯನ ಕರುಣಿಸ್ತಾರಂತೆ. ಹಾಗಾಗಿ ಈ ಅಶ್ವಿನಿ ದೇವತೆಗಳು ಓಡಾಡುವಂತಹ ಸಮಯ ಅಂದರೆ ಸೂರ್ಯಾಸ್ತಕ್ಕೂ 24 ನಿಮಿಷಗಳು ಇದೆ ಅನ್ನೋ ಹಾಗೆ ನಾವು ಮನೆಗಳಲ್ಲಿ ಒಳ್ಳೊಳ್ಳೆ ಮಾತನ್ನೇ ಆಡಬೇಕು, ಯಾರನ್ನೂ ಕೂಡ ನಿಂದನೆ ಮಾಡಬಾರ್ದು, ಆ ಸಮಯದಲ್ಲಿ ನಿದ್ದೆ ಮಾಡಬಾರ್ದು, ಮುಸ್ಸಂಜೆ ಹೊತ್ತಲ್ಲಿ ಅಂದರೆ ಆ ಸಮಯದಲ್ಲಿ ಕಣ್ಣೀರನ್ನ ಹಾಕಬಾರ್ದು. ಅದೇ ರೀತಿ
ರೀತಿ ಬೆಳಗಿನ ಸಮಯದಲ್ಲೂ ಕೂಡ ನಾವು ಏನೇ ಮಾತಾಡಿದ್ರು ಏನೇ ಮಾಡಿದ್ರು ಒಳ್ಳೆಯದನ್ನೇ ಮಾಡಬೇಕು. ಯಾಕಂತ ಅಂದರೆ ಈ ಅಶ್ವಿನಿ ಕುಮಾರರು, ಈ ಅಶ್ವಿನಿ ದೇವತೆಗಳು ಸಂಚಾರನ ಮಾಡ್ತಿರ್ತಾರೆ. ಅವ್ರು ಏನಂದರೆ ಎಲ್ಲದಕ್ಕೂ ಅಸ್ತು ಅಸ್ತು ಅಂತ ಹೇಳಿ ಮುಂದೆ ಹೋಗ್ತಿರ್ತಾರೆ. ನಾವು ಒಳ್ಳೇದಂದರೆ ಒಳ್ಳೆಯದೇ ಆಗುತ್ತೆ, ಕೆಟ್ಟದಂದರೆ ಕೆಟ್ಟದ್ದೇ ನಡೆಯುತ್ತೆ. ಆ ಕಾರಣಕ್ಕೆ ಆದಷ್ಟು ಮನೆಗಳಲ್ಲಿ ನೆಮ್ಮದಿ ನೆಲೆಸಬೇಕು, ನಾವು ಸುಖ ಸಂತೋಷದಿಂದ ಇರಬೇಕು ಅಂದರೆ ಈ ಅಶ್ವಿನಿ ದೇವತೆಗಳು ಸಂಚಾರ ಮಾಡುವಂತಹ ಸಮಯದಲ್ಲಂತೂ ಕೆಟ್ಟ ಮಾತುಗಳನ್ನ ಆಡಲೇಬಾರ್ದು. ಆದಷ್ಟು ಒಳ್ಳೊಳ್ಳೆ ಮಾತಾಡಬೇಕು ಅನ್ನೋದನ್ನು ಈ ಪುರಾಣಗಳು ತಿಳಿಸುತ್ತೆ. ಈ ಅಶ್ವಿನಿ ದೇವತೆಗಳ ಅನುಗ್ರಹ ನಿಮ್ಮೆಲ್ಲರ ಮೇಲೂ ಆಗಬೇಕು ಅಂದರೆ ಒಳ್ಳೆ ಮಾತಾಡೋದ್ರ ಜೊತೆಗೆ ಸೂರ್ಯಾಸ್ತ ಸಮಯಕ್ಕೂ ಮುಂಚೆ ಹಾಗೆ ಸೂರ್ಯೋದಯ ಸಮಯದಲ್ಲಿ ಈ ಒಂದು ಸ್ತೋತ್ರನ ಅಥವಾ ಶ್ಲೋಕನ ನಾವು ಆ ಸಮಯದಲ್ಲಿ ಹೇಳ್ಕೊಳ್ಳೋದ್ರಿಂದ ಇನ್ನೂ ಹೆಚ್ಚಿನ ಅನುಗ್ರಹನ ನಾವು ಅಶ್ವಿನಿ ದೇವತೆಗಳಿಂದ ಪಡ್ಕೋಬಹುದು. ಆ ಸ್ತೋತ್ರ ಯಾವುದು ಅಂತ ಅಂದರೆ ಓಂ ಶ್ರೀ ಅಶ್ವಿನಿಯೇ ನಮಃ, ಓಂ ಶ್ರೀ ಅಶ್ವಿನಿಯೇ ನಮಃ, ಓಂ ಶ್ರೀ ಅಶ್ವಿನಿಯೇ ನಮಃ. ಇದನ್ನು ನಿಮಗೆ ಎಷ್ಟು ಬಾರಿ ಹೇಳಬೇಕು ಅಂತ ಅನಿಸುತ್ತೆ ಆದಷ್ಟು 21 ಬಾರಿ ಆ ಸಮಯ ಬಂದಾಗ, ಮುಸ್ಸಂಜೆ ಹೊತ್ತು ಬಂದಾಗ ಎಲ್ಲೇ ಕೂತಿದ್ರು ಈ ಒಂದು ಶ್ಲೋಕನ ಅಥವಾ ಸ್ತೋತ್ರನ ಹೇಳ್ಕೊಳ್ಳೋದ್ರಿಂದ ಅಶ್ವಿನಿ ದೇವತೆಗಳ ಅನುಗ್ರಹ ನಿಮ್ಮ ಮೇಲೆ ಆಗುತ್ತೆ. ಆವಾಗ ನೀವು ಏನು ಮಾತಾಡಿರ್ತೀರ ಅದೆಲ್ಲವೂ ಕೂಡ ಒಳ್ಳೆಯದಾಗುತ್ತಾ ಹೋಗುತ್ತೆ. ಅಸ್ತು ದೇವತೆಗಳ ಅಥವಾ ಅಶ್ವಿನಿ ದೇವತೆಗಳ ಅನುಗ್ರಹ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ. ಹಾಗೆ ರಾಯರು ಕೂಡ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ರಾಯರ ಹತ್ರ ಬೇಡ್ಕೊಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ. ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಕೃಷ್ಣಾರ್ಪಣಮಸ್ತು.